ಮಳೆಯಿಂದ ಸಾಕಷ್ಟು ಅವಾಂತರಗಳು ಕೆಲ ಭಾಗಗಳಲ್ಲಿ ಆಗ್ತಾ ಇದೆ. ರಾತ್ರಿ ಸುರಿತಾ ಇರುವಂತಹ ಮಳೆಯಿಂದ ಹಂತ ಹಂತವಾಗಿ ರಸ್ತೆನೇ ಕೊಚ್ಚಿ ಹೋದಂತಹ ಘಟನೆ ರಾಯಚೂರಿನಲ್ಲಾಗಿದೆ. ಧಾರಾಕಾರ ಮಳೆಗೆ ರಸ್ತೆಯೊಂದು ಕೊಚ್ಚಿ ಹೋಗಿರುವಂತಹ ಘಟನೆ ನಡೆದಿದೆ. ಪತ್ತೇಪುರ ಗ್ರಾಮದ ಹಳ್ಳದ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ. ಪತ್ತೇಪುರ, ಜಾಗೀರ, ವೆಂಕಟಾಪುರ, ಅರಳನಹುಡ ಗ್ರಾಮಗಳ ಸಂಪರ್ಕ ಕಡಿತ ಆಗಿದೆ. 15 ದಿನಗಳಲ್ಲಿ ಎರಡನೇ ಬಾರಿಗೆ ರಸ್ತೆ ಕೊಚ್ಚಿ ಹೋದ ಡೀಟೇಲ್ ಸಿಗ್ತಾ ಇದೆ. ರಾಯಚೂರು ಜಿಲ್ಲೆಯಲ್ಲಾಗಿರುವಂತಹ ಅಧ್ವಾನ ಮಳೆಗೆ ಸಂಬಂಧಪಟ್ಟಂತೆ ಅಂದರೆ ಗುಣಮಟ್ಟದ ರಸ್ತೆ ಇರಲಿಲ್ಲ, ಸಾರ್ವಜನಿಕರಿಗೆ ಬಳಕೆ ಮಾಡೋದಕ್ಕೆ ಅಂತ ಒಂದು ರಸ್ತೆ ಮತ್ತಲ್ಲೇನೋ ಕಾಮಗಾರಿ ನಡೆದಿರೋ ಹಾಗೆ ಕಾಣಿಸ್ತಾ ಇದೆ. ನೀರಿನ ಫೋರ್ಸ್ಗೆ ಅದೆಲ್ಲವೂ ಕೂಡ ಕೊಚ್ಕೊಂಡು ಹೋಗಿದೆ. ಅಳಿದುಳಿದ ಕೆಲ ಅವಶೇಷಗಳನ್ನು ಗಮನಿಸ್ತಾ ಇದ್ದೀರಾ. ಒಂದು ಮಳೆ ಸೃಷ್ಟಿ ಮಾಡಿದಂತಹ ಅವಾಂತರ ಕಾಮಗಾರಿಗಳನ್ನು ಕಂಪ್ಲೀಟಾಗಿ ಅಲ್ಲಿ ತಲೆ ಕೆಳಗೆ ಮಾಡಿಬಿಟ್ಟಿದೆ. ಸೊ ರಸ್ತೆ ಇತ್ತಂತೆ ಈ ಭಾಗದಲ್ಲಿ. ಆ ರಸ್ತೆಯ ಗುಣಮಟ್ಟದ ಬಗ್ಗೆ ಅಗೇನ್ ಪ್ರಶ್ನೆಗಳಿದ್ದಾವೆ. ಏನು ರಸ್ತೆ ಅದು, ಟಾರ್ ರಸ್ತೆನಾ ಅಥವಾ ಸುಮ್ಮನೆ ಒಂದು ಮಣ್ಣಿನ ರಸ್ತೆ ಅವಕಾಶವನ್ನು ಮಾಡಿಕೊಟ್ಟಿದ್ರಾ ಅಲ್ಲಿ, ಅಥವಾ ಬೇರೆ ಏನಾದರೂ ಕಾಮಗಾರಿ ನಡೀತಾ ಇತ್ತಾ ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ರಾಯಚೂರಿನಲ್ಲಿ ರಾತ್ರಿ ಸುರಿದ ಭಾರೀ ಮಳೆಗೆ ರಾಯಚೂರು ತಾಲೂಕಿನ ಪತ್ತೇಪುರ ಗ್ರಾಮದ ಹಳ್ಳದ ತಾತ್ಕಾಲಿಕ ರಸ್ತೆ ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗಿರುವಂಥದ್ದು. ಇದರಿಂದ ಇಲ್ಲ 4 ಗ್ರಾಮಗಳ ಒಂದು ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಕಡಿತ ಆಗಿರುವಂಥದ್ದು. ನಾವೀಗ ಹಳ್ಳದ ಪರಿಸ್ಥಿತಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಏನು ಈ ಒಂದು ಹಳ್ಳಕ್ಕೆ ಒಂದು ಸೇತುವೆಯನ್ನು ಸುಮಾರು 3-4 ತಿಂಗಳಿಂದ ನಿರ್ಮಾಣ ಮಾಡ್ತಾ ಇದ್ದಾರೆ. ಆದರೆ ಕಾಮಗಾರಿ ನಿಧಾನಗತಿಯಲ್ಲಿ ನಡೆದಿದೆ. ಅದು ಮಳೆಗಾಲ ಆಗಿರೋದ್ರಿಂದ ಏನು ಇಲ್ಲಿ ನಿರ್ಮಿಸಿದಂಥ ತಾತ್ಕಾಲಿಕವಾದ ರಸ್ತೆ ಏನಿತ್ತು ಆ ರಸ್ತೆ ಈಗ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿರುವಂಥದ್ದು. ಏನು ನೀರು ಹರಿಲಿಕ್ಕೆ ಆಗಿದ್ದಂಥ ಪೈಪ್ಗಳು ಕೂಡ ಸಿಮೆಂಟ್ ಪೈಪ್ ಕೂಡ ಸುಮಾರು ದೂರಕ್ಕೆ ಬಂದು ಬಿದ್ದಿರೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸಂಪೂರ್ಣ ಏನು ಹಳ್ಳದ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದೆ. ಜೊತೆಗೆ ಈ ಒಂದು ಹಳ್ಳದ ಪಕ್ಕದಲ್ಲಿ ನಿಂದಿಸಿದಂಥ ಆ ಒಂದು ಏನು ಟ್ಯಾಂಕರ್ ಇತ್ತು ಆ ಟ್ಯಾಂಕರ್ ಕೂಡ ಕೊಚ್ಕೊಂಡು ಹೋಗಿದೆ. ಜನ ನಿಜಕ್ಕೂ ಕೂಡ ಹಳ್ಳ ದಾಟಿ ಓಡಲಿಕ್ಕೆ ಪರದಾಡುವಂಥ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಹಳ್ಳ ದಾಟಿ ಹೋಗ್ಬೇಕಂದ್ರೆ ಎಷ್ಟು ಕಷ್ಟ ಅಂತ. ಯಾಕೆಂದರೆ ಶಾಲಾ ಮಕ್ಕಳು ಇರ್ಬೋದು, ರೈತರು ಇರ್ಬೋದು, ಮತ್ತು ಈ ಗ್ರಾಮಗಳಿಗೆ ಹೋಗುವಂಥ ಜನರು ಇರ್ಬೋದು ಕಷ್ಟವನ್ನು ಪಡ್ತಾ ಇರುವಂಥದ್ದು. ಆದರೆ ಬೈಕ್ ಮತ್ತು ಗಾಡಿಗಳು ಹೋಗಬೇಕಾದ್ರೆ ಸುಮಾರು 40 ಕಿಲೋಮೀಟರ್ನಷ್ಟು ಸುತ್ತುವರೆದು ಹೋಗಬೇಕಾದಂಥ ಪರಿಸ್ಥಿತಿಯನ್ನು ಅವರು ಎದುರಿಸ್ತಾ ಇದ್ದಾರೆ. ಇಲ್ಲಿನ ರಘುನಾಥ ಹಳ್ಳಿ ಇರ್ಬೋದು, ಮತ್ತು ಈ ಪತ್ತೇಪುರ, ಜಾಗೀರ, ವೆಂಕಟಾಪುರ ಗ್ರಾಮಗಳು ಸೇರಿದಂತೆ 4-5 ಹಳ್ಳಿಗಳ ರಸ್ತೆಯ ಸಂಪರ್ಕ ಸಂಪೂರ್ಣ ಕಡಿತ ಆಗಿದೆ. ಹೀಗಾಗಿ ಗ್ರಾಮಸ್ಥರು ನಿಜಕ್ಕೂ ಕೂಡ ಏನು ಈ ಒಂದು ಕಾಮಗಾರಿಯನ್ನು ಕೈಗೆತ್ತಿಕೊಂಡಂಥ ಗುತ್ತಿಗೆದಾರ ಇರ್ಬೋದು, ಲೋಕೋಪಯೋಗಿ ಇಲಾಖೆ ಇರ್ಬೋದು, ಮತ್ತು ರಾಯಚೂರು ಗ್ರಾಮೀಣ ಶಾಸಕರು ಏನಿದ್ದಾರೆ ಅವ್ರ ವಿರುದ್ಧ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಯಾಕೆಂದರೆ ಕಾಮಗಾರಿಯನ್ನು ಶೀಘ್ರಗತಿಯಲ್ಲಿ ಮಾಡಿದರೆ ಎಲ್ರಿಗೂ ಅನುಕೂಲ ಆಗುತ್ತೆ, ಇಲ್ಲದೇ ಇದ್ದರೆ ಪ್ರತಿಯೊಬ್ಬರಿಗೂ ಕೂಡ ಇದು ಅನಾನುಕೂಲ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿರ್ತಕ್ಕಂಥ ಗ್ರಾಮಸ್ಥರನ್ನ ನಾವು ಮಾತಾಡ್ಸೋಣ, ಅವರು ಏನು ಹೇಳ್ತಾರೆ ಅಂತ. ಈ ಕಾಮಗಾರಿ ಯಾವಾಗಿಂದ ಆರಂಭ ಆಯಿತು? ಇದು 2-3 ಬಾರಿ ಈ ರೀತಿ ಹಳ್ಳ ಏನು ಕೊಚ್ಕೊಂಡು ಹೋಗ್ತಾ ಇರುವಂಥದ್ದು, ಏನು ಹೇಳ್ತೀವಿ ಸರ್? ಇದು ಆಗಿ ಒಂದು 6 ತಿಂಗಳಾಯ್ತು. 6 ತಿಂಗಳೈಸಿ ಹಿಂಗೆ ಆಗ್ಯದ. 2 ಸಲ ಹೊಡೆದೋಗ್ಯದ. ಆ ಕಾಂಟ್ಯಾಕ್ಟ್ರ್ ಹೇಳಿದ್ರು ಕೂಡ ಕಿವಿಯಾಗ ಹಾಕವಲ್ಲ. ಆದ್ರೂ ಎಷ್ಟು ಸಲ ಫೋನ್ ಮಾಡೀವಿ, ಇದುವರೆಗೆ ಆಯ್ತು ಬಂದಿಲ್ಲ. ಇನ್ನು ಹೊಲಕ್ಕೆ ಹೋಗೋರಿಲ್ಲ, ಗಾಡಿ ಹೋಗೋವಲ್ರು, ಸ್ಕೂಲ್ ಹುಡುಗರು ಈ ಕಡೆ ಸರಿ ಹೋಗ್ಯಾರ. ಎಲ್ಲ ಒಂದು ಗಾಡಿ ಇಲ್ಲ, ರೈತರಿಗೂ ಹೋಗೋಕ್ಕಿಲ್ಲ ದಾರಿ.